ವಿದ್ಯಾರ್ಥಿಗಳ ಹೋರಾಟ ದೆಹಲಿಯಲ್ಲಿ ಸುಮಾರು ದಿನಗಳಿಂದ ನಡೀತಾ ಇತ್ತು. ದೇಶದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ದೆಹಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ರು. ಕಾರಣ ಏನಂತಂದ್ರೆ ನೀಟಲ್ಲಿ ನಡೆದಂತಹ ಅಕ್ರಮಕ್ಕೆ ತನಿಖೆ ಆಗಬೇಕು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನರವರು ರಾಜೀನಾಮೆ ಕೊಡಬೇಕು ಅಂತೇಳಿ ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು. ಅದರ ಭಾಗವಾಗಿ ಇಂದು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನರವರ ರಾಜೀನಾಮೆಯನ್ನು ಇವತ್ತು ನೀಡಿದ್ದಾರೆ. ಅದರ ಭಾಗವಾಗಿ ಇದು ವಿದ್ಯಾರ್ಥಿಗಳ ಐತಿಹಾಸಿಕ ಹೋರಾಟ ಅಂತ ಹೇಳಿದರೆ ತಪ್ಪಾಗಲಾರದು. ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ದೆಹಲಿಯಲ್ಲಿ ಶಿಕ್ಷಣ ಪ್ರೇಮಿಗಳಾಗಿರ್ಬೋದು, ಯುವಜನರಾಗಿರ್ಬೋದು, ರೈತರಾಗಿರ್ಬೋದು, ಪೋಷಕರಾಗಿರ್ಬೋದು, ಇವರೆಲ್ಲರ ಬೆಂಬಲ ನೀಡಿದ ಭಾಗವಾಗಿ ಇವತ್ತು ವಿದ್ಯಾರ್ಥಿಗಳು ಐತಿಹಾಸಿಕ ಗೆಲುವನ್ನು ಕಂಡಿದ್ದಾರೆ. ಹಾಗೂ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನ್ಯಾಟ್ ಸಂಸ್ಥೆ ರದ್ದಾಗೋವರೆಗೂ ಮತ್ತು ಈ ಅಕ್ರಮದಲ್ಲಿ ಭಾಗಿಯಾದಂತಹ ಅಧಿಕಾರಿಗಳಿಗೂ ಶಿಕ್ಷೆ ಆಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ ಅಂತೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಳೆದ ಒಂದು ತಿಂಗಳಿಂದ ಏನು ಹೋರಾಟ ಮಾಡ್ತಿದ್ದ ವಿದ್ಯಾರ್ಥಿಗಳು ಇವತ್ತು ಜಯ ಸಿಕ್ಕಿದೆ. ಆದರೆ ಹಿಂದೆ ಭಾಳಷ್ಟು ತ್ಯಾಗ ಬಲಿದಾನಗಳಾಗಿದ್ದಾವೆ. 21ರ ಮೇಲೆ ವಿದ್ಯಾರ್ಥಿಗಳು, 21ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಬಲಿ ತಗೊಂಡಿದೆ, ಈ ಕೇಂದ್ರ ಸರ್ಕಾರ ಬಲಿ ತಗೊಂಡಿದೆ ಅವರಿಗೆ. ಭಾಳಷ್ಟು ಇವತ್ತು ಪೋಷಕರು ನೋವಲ್ಲಿದ್ದಾರೆ. ಮತ್ತು ಇಡೀ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳು ಅವರ ಪೋಷಕರು ಅತ್ಯಂತ ಆತಂಕ ಸ್ಥಿತಿಯಲ್ಲಿದ್ದಾರೆ. ಮುಂದಿನ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಮುಂದಿನ ಇದನ್ನು, ಯಾಕೆಂದರೆ ಭಾಳಷ್ಟು ನೀಟ್ ಎಕ್ಸಾಮ್ನಲ್ಲಿ ಭಾಳಷ್ಟು ಲಕ್ಷ ಕೋಟಿಗಟ್ಟಲೆ ಹಗರಣ ಆಗಿ ಏನು ಕೋಚಿಂಗ್ ಸೆಂಟರ್ಗಳು ಇದರಲ್ಲಿ ಭಾಗಿಯಾಗಿದ್ದಾವೆ, ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಮಾನಹಾನಿಯಾಗಿದೆ ಅಂತ ಒಂದು ಸರ್ವಾಧಿಕಾರಿ ಧೋರಣೆ ಆಡಳಿತವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಗ್ಗೊಲೆ ಮಾಡ್ತಕ್ಕಂಥ ಇವತ್ತು ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಏನು ಏಕಾಏಕಿ ಇವತ್ತು ಅವನ ರಕ್ತ ಸಿಕ್ತವ ಹಲ್ಲೆ ಮಾಡಿರ್ತಾರೆ. ನಿಜಕ್ಕೂ ಕೂಡ ಖಂಡನೀಯ. ಅಂತ ಒಂದು ಹೋರಾಟ ದಿಸೆಯಲ್ಲಿ ಇವತ್ತು ಎಷ್ಟೋ ಜನ 20 ವಿದ್ಯಾರ್ಥಿಗಳು ಇವತ್ತು ಸಾವು ನೋವಾಗಿದೆ. ಆ ಸಾವು ನೋವು ಇವನ್ನು ಕೇಂದ್ರ ಸರ್ಕಾರ ತಂದುಕೊಡ್ಬಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಏನು ಸಾವು ನೋವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಏನು ಗಡ್ಸಿಂದ ಹೋರಾಟ ಮಾಡಿದ ವಿದ್ಯಾರ್ಥಿಗಳಿಗೆ ಎಲ್ಲ ಕೂಡ ಎಡಪಂಥೀಯ ಚಿಂತನೆಗಾರರು, ಪ್ರತಿಪಕ್ಷಗಳು ಅವರಿಗೆ ನೈತಿಕ ಬೆಂಬಲವನ್ನು ತುಂಬಿ ಇಂಥ ಒಂದು ಅನ್ಯಾಯ ದೇಶದಲ್ಲಿ ನಡಿಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಗಟ್ಟಿಯನ್ನು ನಾವು ಕೇಂದ್ರ ಸರ್ಕಾರ ಕೊಡುವ ಮೂಲಕ ಆಡಳಿತ ವರ್ಗವನ್ನು ಯಾವಾಗಲೂ ಕೂಡ ನಾವು ಸದಾ ಎಚ್ಚರಿಸ್ತೇವೆ ಅಂತ ನಿಟ್ಟಿನಲ್ಲಿ ಹೋರಾಟ ಅನಿವಾರ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಈ ಒಂದು ವಿಷಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಜೈ ಕರ್ನಾಟಕ, ಜೈ ಭಾರತ್. ಇವತ್ತೇನು ಹಳ್ಳಿಯಿಂದ ಹಿಡಿದು ಇವತ್ತೇನು ವಿದ್ಯಾರ್ಥಿಗಳ ಹೋರಾಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮಣಿದು ಇವತ್ತು ಶಿಕ್ಷಣ ಸಚಿವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಸಂಭ್ರಮದ ಒಂದು ಆಚರಣೆ ಮಾಡ್ತಿದ್ರು. ಇವತ್ತು ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಇನ್ನು ಏನು ವಿದ್ಯಾರ್ಥಿಗಳಿಗೆ ಇವಾಗ 21-22 ಜನ ವಿದ್ಯಾರ್ಥಿಗಳು ಸಾವಪ್ಪಿದ್ದಾರೋ ಅವರಿಗೆ ಮತ್ತೆ ಏನು ಕೇಂದ್ರ ಸರ್ಕಾರ ಒಬ್ಬ ವಿದ್ಯಾರ್ಥಿಗೆ ಏನಾದರೂ ಒಂದೊಂದು ಕೋಟಿಯನ್ನು ಪರಿಹಾರವನ್ನು ಘೋಷಣೆ ಮಾಡಬೇಕು. ಇನ್ನು ಏನು ನಮ್ಮ ನೀಟ್ ಎಕ್ಸಾಮ್ನಲ್ಲಿ ಏನು ಸೋರಿಕೆ ಆಗಿರೋಂಥ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿತ್ತು ಅವನ್ನೆಲ್ಲರನ್ನೂ ವಜಾಗೊಳಿಸಿ ಮುಂದಿನ ದಿನದಲ್ಲಿ ಅವರಿಗೆ ವಿಜಯೋತ್ಸವ ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು 2 ಮಾತುಗಳನ್ನು ಮುಗಿಸ್ತೀನಿ.